ದೇವರು ಇದಾನೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ವಿಜ್ಞಾನಕ್ಕೂ ಸವಾಲಾಗಿ ನಿಂತ ಅದೆಷ್ಟೋ ಪವಾಡಗಳು, ಚಮತ್ಕಾರಗಳು, ವಿಸ್ಮಯಗಳು ಈಗಲೂ ಕೂಡ ನಮ್ಮ ನಡುವೆ ಜೀವಂತವಾಗಿವೆ. ಇಂತಹ ಚಮತ್ಕಾರಗಳನ್ನ ಕ್ರಾಸ್ ಚೆಕ್ ಮಾಡಿ ನಿಗೂಢ ರಹಸ್ಯಗಳನ್ನ, ವಿಸ್ಮಯಕಾರಿ ಅಂಶಗಳನ್ನ ಹಾಗೂ ಅವುಗಳ ಸತ್ಯಾಸತ್ಯತೆಗಳನ್ನ ನಿಮ್ಮ ಮುಂದಿಡುವ ಕಾರ್ಯಕ್ರಮವೇ ಸತ್ಯ ಮಿಥ್ಯ. ನಾನು ಅವಿನಾಶ್ ಯುವನ್. ನಾವು ಈ ಹಿಂದೆ ಬಹಳಷ್ಟು ದೇವಾಲಯಗಳಲ್ಲಿ ಅಡಗಿದಂತಹ ವಿಸ್ಮಯಗಳನ್ನ ತನಿಖೆ ಮಾಡಿದ್ದೀವಿ. ಬಿಡಿಸಲಾಗದಂತಹ ರಹಸ್ಯಗಳನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಇವತ್ತಿನ ಸಂಚಿಕೆ ದೇಶದ ಅತಿ ದೊಡ್ಡ ದಟ್ಟವಾದಂತಹ ಅರಣ್ಯದಲ್ಲಿ ನಡೆದ ಚಮತ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ನಡೆವ ಚಮತ್ಕಾರ ಒಂದು ಅಗೋಚರವಾದ ಬೆಳಕಿನದ್ದು. ರಾತ್ರಿಯ ಹೊತ್ತು ದಟ್ಟವಾದ ಅರಣ್ಯದಲ್ಲೊಂದು ಅಪರೂಪದ ನೀಲಿ ಬಣ್ಣದ ಬೆಳಕು ಕಾಣಿಸುತ್ತೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದ್ರೆ ಈ ಬೆಳಕಿಗೆ ಬಹಳಷ್ಟು ಕಾರಣಗಳು ಸಿಗುತ್ತೆ. ಆದ್ರೆ ಎಲ್ಲಿನ ಜನ ಇದು ದೇವಲೋಕದ ಬೆಳಕು ಅಂತ ನಂಬ್ತಾರೆ. ಸುಂದರ್ಬನ್ 10,000 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಏಕೈಕ ಮ್ಯಾಂಗ್ರೋವ್ ಅರಣ್ಯ, ಅತ್ಯಂತ ಅಪಾಯಕಾರಿ ಎನಿಸಿಕೊಂಡ ಬೆಂಗಾಲ್ ಹುಲಿ ವಾಸವಾಗಿರುವ ತಾಣ. ಅಲ್ಲಿಗೆ ನಮ್ಮ ತಂಡ ಹೋಗಿ ದೇವಲೋಕದ ಬೆಳಕಿನ ಬೆನ್ನತ್ತಿತ್ತು. ಅಲ್ಲಿ ಕಾಣಿಸುವ ಅಗೋಚರ ನೀಲಿ ಬಣ್ಣ ದೇವಲೋಕದ. ಆ ಬೆಳಕನ್ನ ಹಿಂಬಾಲಿಸುವವರು ಮರಳಿ ಬರೋದಿಲ್ವಾ? ರಾತ್ರಿ ಹೊತ್ತು ಅಲ್ಲಿ ಕಾಣಿಸುವ ಆ ಅಗೋಚರ ಬೆಳಕು ಎಲ್ಲರನ್ನೂ ಭಯಭೀತರನ್ನಾಗಿಸುತ್ತೆ. ಈ ಹಿಂದೆ ಆ ಬೆಳಕನ್ನ ಹಿಂಬಾಲಿಸಿದವರು ಮರಳಿ ಬಂದಿಲ್ಲ ಅನ್ನೋದು ನಿಜ. ಆದರೂ ಕೂಡ ಆ ಬೆಳಕನ್ನ ಹಿಂಬಾಲಿಸಿದ ನಮ್ಮ ತಂಡಕ್ಕೆ ಆದ ಅನುಭವ ಎಂಥದ್ದು ಗೊತ್ತಾ? ಬಹಳಷ್ಟು ಜನ ಈ ಬೆಳಕನ್ನ ದೈವಿ ಶಕ್ತಿ ಅಂತ ನಂಬಿದ್ರೆ, ಇನ್ನು ಕೆಲವರು ಇದನ್ನ ದೆವ್ವದ ಬೆಳಕು ಅಂತಾನೂ ಕರೀತಾರೆ. ಹಲವೆಡೆ ಅಲೆಯ ಗೋಸ್ಟ್ ಲೈಟ್, ಆದ್ರೆ ದೆವ್ವದ ಬೆಳಕು ಅಂತಾಲೂ ಹೆಸರುವಾಸಿಯಾಗಿದೆ. ये कोई मछुआरे हैं जिनकी डेथ हो गई होगी और उनकी सोल जो घूमती भटकती रहती है वो लाइट के तौर पर ऐसे एक दिखती है. अनहोनी हो भी सकता है, इसीलिए मतलब हम लोग को मना किया कि वहाँ मत जाओ. सुने हो, कम से कम नहीं दिखाई दिया तो चले आओ. हाँ, रिस्क मत लो. ಸುಂದರ್ಬನ್ನಲ್ಲಿ ಆ ಬೆಳಕು ಕಾಣಿಸಿಕೊಳ್ಳೋದಾದ್ರೂ ಹೇಗೆ? ಯಾವ ರೀತಿ ಮಿನುಗುತ್ತೆ ಆ ಬೆಳಕು? ಇದೇ ಸ್ಥಳದಲ್ಲಿ ಆ ಬೆಳಕು ಕಾಣಿಸಿಕೊಳ್ಳೋದಕ್ಕೆ ಕಾರಣವಾದರೂ ಏನು? ಇಷ್ಟು ವರ್ಷಗಳಾದರೂ ಆ ಅರಣ್ಯದಲ್ಲಿ ನಡೆವ ಈ ಚಮತ್ಕಾರ ಬಿಡಿಸಲಾಗದ ಒಗಟಾಗಿಯೇ ಇರುವುದು ಯಾಕೆ? ಇಂತಹ ಬಹಳಷ್ಟು ಪ್ರಶ್ನೆಗಳೊಂದಿಗೆ ನಾವು ಸುಂದರ್ಬನ್ನ ಅರಣ್ಯವನ್ನ ತಲುಪೇ ಬಿಟ್ವಿ. ನಾಲ್ಕು ಬದಿಯೂ ನೀರಿನಿಂದ ಕೂಡಿದ, ಜನರನ್ನ ಗೊಂದಲಕ್ಕೀಡು ಮಾಡುವಂತಹ ಜಟಿಲವಾದ ದಾರಿಗಳು ಅಲ್ಲಿದ್ದವು. ಯಾವ ಜಾಗದಲ್ಲಿ ಕಾಲಿಟ್ಟರೂ ಪಾದವನ್ನೇ ಒಳನುಗ್ಗುವಂತಹ ದಾರಿ. ನೀರಿನಲ್ಲಿ ಇಳಿದರೆ ಮನುಷ್ಯರನ್ನ ನುಂಗುವ ಮೊಸಳೆಗಳ ಕಾಟ. ಅರಣ್ಯದೊಳಗೆ ನಡೆದು ಹೋಗಬೇಕು ಅಂದ್ರೆ ಬೆಂಗಾಲ್ ಹುಲಿಗಳ ಕಾಟ. ಇಂತಹ ಅಗೋಚರ ರಹಸ್ಯವಿರುವ ಅರಣ್ಯಕ್ಕೆ ಹೋಗಲು ಸ್ಥಳೀಯರು ಹಿಂಜರಿತಾರೆ. ಅಂತಹ ಜಾಗದಲ್ಲಿ ಹಗಲು ಓಡಾಡೋದೇ ಕಷ್ಟ. ಅಂಥದ್ರಲ್ಲಿ ರಾತ್ರಿ ಆ ಕಾಡಿನೊಳಗೆ ಹೋಗಿ ಆ ಬೆಳಕನ್ನ ಹಿಂಬಾಲಿಸುವ ಪ್ರಯತ್ನಕ್ಕೆ ಕೈ ಹಾಕಿತ್ತು ನಮ್ಮ ತಂಡ.
ದೆಹಲಿಯಿಂದ ಕೋಲ್ಕತ್ತಾ ಕಡೆಗೆ ಸಾಗಿದ ನಮ್ಮ ತಂಡ ಕೋಲ್ಕತ್ತಾದಿಂದ ಸುಂದರ್ಬನ್ ಅರಣ್ಯಕ್ಕೆ ಹೋಗಲು ಗೋಡ್ಕಾಲಿ ದ್ವೀಪಕ್ಕೆ ತೆರಳಬೇಕಿತ್ತು. ಕೋಲ್ಕತ್ತಾದಿಂದ 100 ಕಿಲೋಮೀಟರ್ನಷ್ಟು ದೂರವಿರುವ ಗೋಡ್ಕಾಲಿ ದ್ವೀಪಕ್ಕೆ ದೋಣಿಯಲ್ಲೇ ಹೋಗಬೇಕು. ಅಲ್ಲಿರುವಂತಹ ಸುಂದರ್ಬನಕ್ಕೆ ಬೆಂಗಾಲ್ ಹುಲಿಗಳನ್ನು ನೋಡಲು ಬಹಳಷ್ಟು ಪ್ರವಾಸಿಗರು ಬರ್ತಾರೆ. ನಮ್ಮ ತಂಡ ಅಲ್ಲಿಗೆ ಹೋಗಿದ್ದು ಆ ಅಗೋಚರ ಬೆಳಕನ್ನ ಹಿಂಬಾಲಿಸಿಕೊಂಡು. ಎರಡು ಗಂಟೆಗಳ ಕಾಲ ಮತ್ತೊಂದು ದೋಣಿ ಹಿಡಿದು ನಾವು ತಲುಪಿದ್ದು ಸಾಝನೆ ಖಾಲಿ ಎಂಬ ಸ್ಥಳಕ್ಕೆ. ಆ ಸ್ಥಳದಲ್ಲಿ ಆ ವಿಸ್ಮಯಕಾರಿ ಬೆಳಕು ಕಾಣಿಸುತ್ತಂತೆ. ಇಲ್ಲಿ ಯಾವುದೇ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಅಂದರೆ ದೋಣಿ ಬಿಟ್ಟರೆ ಇಂಜಿನ್ ವ್ಯಾನ್ ಇದೆ ಅಷ್ಟೇ, ಮತ್ಯಾವ ಸಾರಿಗೆ ವ್ಯವಸ್ಥೆ ಇರಲೇ ಇಲ್ಲ. ಇಂಜಿನ್ ವ್ಯಾನ್ನಲ್ಲಿ ನಾವು ಅಲ್ಲಿಂದ ದಟ್ಟವಾದ ಅರಣ್ಯದೊಳಗೆ ಹೋದ್ವಿ. ಸ್ವಲ್ಪ ಹೊತ್ತಿನಲ್ಲೇ ಆ ಗ್ರಾಮದ ಜನರ ನಿವಾಸದ ಅಂಚಿನಲ್ಲಿದ್ವಿ. ಅಲ್ಲಿಂದ ಶುರುವಾಗುತ್ತೆ ಹುಲಿ ಸಾಮ್ರಾಜ್ಯ. ಅಷ್ಟರಲ್ಲಿ ಸಂಜೆಯಾಗಿತ್ತು. ನಾವು ಕಾಡಿನೊಳಗೆ ಹೋಗಿಯೇ ಬಿಡೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮನ್ನ ಇಲ್ಲಿರುವ ಒಬ್ಬ ವ್ಯಕ್ತಿ ತಡೆದ್ರು. ಆತನೇ ಹೆಬ್ಬುಲಿಯ ಬಾಯಿಂದ ಅಕಸ್ಮಾತಾಗಿ ತಪ್ಪಿಸಿಕೊಂಡ ಸ್ಥಳೀಯ. नौका आता हाँ बाद में वो साइड में है 6 आदमी हमारा नौका है एक आदमी नौका पकड़ा था बाद में हम लास्ट आप लास्ट में हाँ आपको पकड़ा था इधर टाइगर ने पकड़ लिया हाँ टाइगर पकड़ा था पहला इतना पानी है बाद में वो बम था वो इसको पीठ में मारता है बाद में पड़ गया पानी में गिर गया हाँ बाद में इधर पकड़ा था ये स्लिप खाता नहीं होता बाद में पकड़ा था इल्ले पकड़ा था बस इल्ले टूट गया. ಹೆಬ್ಬುಲಿಯ ಆ ಆಕ್ರಮಣದ ನಂತರ ವಿಶ್ವನಾಥ್ ಮತ್ತೊಮ್ಮೆ ಆ ಕಾಡಿಗೆ ಹೋಗಲೇ ಇಲ್ಲ. ನಾವು ಆ ಕಥೆ ಕೇಳಿದ ನಂತರ ಆ ರಾತ್ರಿಯೇ ಅಲ್ಲಿಯೇ ತಂಗುವುದು ಒಳ್ಳೆಯದು ಅನಿಸಿ ಅಲ್ಲಿಯೇ ಉಳಿದುಬಿಟ್ವಿ. ಬೆಳಿಗ್ಗೆ ನಾವು ಆಶ್ಚರ್ಯಕರವಾದ ಬೆಳಕು ಕಾಣಿಸುವ ಜಾಗಕ್ಕೆ ಭೇಟಿ ಕೊಡೋಕೆ ನಿರ್ಧರಿಸಿದ್ವಿ. ದೋಣಿಯ ಹೊರತು ಇಲ್ಲಿ ಮತ್ಯಾವ ಸಾರಿಗೆಯೂ ಇರಲಿಲ್ಲ. ಹಾಗಾಗಿ ದೋಣಿಯಲ್ಲೇ ನಾವು ನಮ್ಮ ಪಯಣವನ್ನ ಬೆಳೆಸಿದ್ವಿ. ಆ ಅರಣ್ಯದೊಳಗೆ ಪ್ರವೇಶಿಸಿದ ಮೇಲೆ ನಮಗಾದ ಅನುಭವ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ವಿಚಿತ್ರವಾದ ನಿಶ್ಶಬ್ದ. ನಾವು ಸಾಗುತ್ತಿದ್ದ ದಾರಿಯ ಎರಡೂ ಬದಿಯಲ್ಲಿ ಹೆಚ್ಚಾಗಿ ಹುಲಿ ಕಾಣಿಸಿಕೊಳ್ಳುತ್ತಂತೆ. ನೀರಿನಲ್ಲಿ ಮೊಸಳೆಗಳಿವೆಯಂತೆ. ಇಂತಹ ಕಾಡಿನೊಳಗೆ ನಮ್ಮ ತಂಡ ಒಂದು ಚೂರು ಶಬ್ದವಿಲ್ಲದಂತೆ ಸಾಗಬೇಕಿತ್ತು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬೋಟ್ ಹೋಗಲು ಆಗದಿದ್ದ ಕಾರಣ ಕಾಲ್ನಡಿಗೆಯಲ್ಲಿಯೇ ಸಾಗಬೇಕು. ಇಲ್ಲಿನ ನೆಲದ ಮೇಲೆ ಕಾಲಿಟ್ಟರೆ ನುಂಗುವಂತಹ ಕೆಸರು. ಇಂತಹ ಜೌಗು ಪ್ರದೇಶದಲ್ಲಿ ಸಾಗಬೇಕಿದ್ರೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು ಅಂತ ಎಚ್ಚರಿಸಿದ ನಾವಿಕ. ದೋಣಿಯಿಂದ ಇಳಿದ ನಮ್ಮ ತಂಡದ ಮೊದಲ ಹೆಜ್ಜೆಯೇ ಭೀಕರವಾಗಿತ್ತು. ಕಾಲೂರಿದ ಕಡೆಯಲ್ಲೆಲ್ಲ ಅರ್ಧ ದೇಹ ಒಳಗೆ ಹೋಗ್ತಾ ಇತ್ತು. ಇಂತಹ ಹೊತ್ತಿನಲ್ಲಿ ಹುಲಿ ಬಂದ್ರೆ ಸಾವು ಖಚಿತವಾಗಿತ್ತು. ಇಲ್ಲಿರುವ ಹುಲಿ ಮೊಸಳೆಗಳಿಗಿಂತ ಅಪಾಯಕಾರಿಯಾಗಿರೋದು ಕೆಸರಿನ ದಾರಿ. ನಮ್ಮ ಪ್ರತಿನಿಧಿ ಅದೆಷ್ಟು ಬಾರಿ ಕಾಲು ಜಾರಿ ಬಿದ್ದರೋ ಗೊತ್ತೇ ಇಲ್ಲ. ದೇವರ ದಯೆಯಿಂದ ಯಾವುದೇ ಉಳುಕು ಕಾಣಿಸ್ಕೊಳ್ಳಲಿಲ್ಲ. ಒಂದು ಕಡೆ ಪ್ರತಿನಿಧಿ ಕೆಸರಿನಲ್ಲಿ ಸಿಕ್ಕು ಪರದಾಡಿದ್ರು ಕೂಡ ಅಲ್ಲಿ ನಮ್ಮ ತಂಡ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ನಿಜಕ್ಕೂ ಈ ಜಾಗಕ್ಕೆ ಬಂದಿದ್ದೇ ತಪ್ಪಾಯ್ತೇನೋ ಅನ್ನೋ ಪರಿಸ್ಥಿತಿಯಲ್ಲಿತ್ತು ನಮ್ಮ ತಂಡ.
अरे यार पकड़ो इधर, पकड़ो, अरे जल्दी खींचो यार, अरे आप आओ यार, छोड़ो कैमरा, देख रहा हूँ मैं पूरा अंदर जा रहा हूँ, आप शूट करने में लगे हो यार। क्या था ये? हाँ भाई खींचो इनको, इससे आगे नहीं जा सकता, ले खींच ले, खींचो ले चलो इनको और जंगल में। इससे आगे नहीं जा सकता मैं। एक मिनट, सहारा लो। पानी पियो। ಒಂದೇ ಒಂದು ತಪ್ಪು ಹೆಜ್ಜೆ ಜೀವಕ್ಕೆ ಅಪಾಯ ತರುವಂತಹ ಕಾಡಿನ ದಾರಿ ಇದು. ಮನುಷ್ಯನನ್ನ ಪೂರ್ತಿಯಾಗಿ ಸೋಲಿಸುವಂತಹ ರಸ್ತೆ ಇದು. Oh God, oh God, oh God, oh, अरे यार चोट लग गई, अब नहीं चला जा रहा। ಅಷ್ಟರಲ್ಲಿ ಸಂಜೆಯಾಗಿ ಹೋಗಿತ್ತು. ಅಲ್ಲಿ ಯಾವುದೇ ಕಾರಣಕ್ಕೂ ಸಂಜೆಯ ಹೊತ್ತು ನಿಲ್ಲುವಂತಿಲ್ಲ. ಹಾಗಾಗಿ ಅಲ್ಲಿಂದ ಮತ್ತೆ ನಾವು ವಾಪಸ್ಸಾಗಲೇಬೇಕಿತ್ತು. ಆ ಅರಣ್ಯದೊಳಗೆ ರಾತ್ರಿ ಪಯಣವನ್ನು ನಾವು ಮಾಡೋದಕ್ಕಾಗಿ ಒಮ್ಮೆ ಆ ಕಾಡಿನ ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ ಹೋದ ನಮಗೆ ಆದ ಅನುಭವ, ಆ ಕಾಡಿನೊಳಗೆ ಮತ್ತೆ ಹೋಗಬಾರದು ಎನ್ನುವಂತಹ ಅನುಭವ ಅದು. ದೇವರ ಬೆಳಕನ್ನ ಹುಡುಕಿಕೊಂಡು ನಾವು ರಾತ್ರಿ ಸಮಯಕ್ಕೆ ಆ ಕಾಡಿನೊಳಗೆ ಹೋಗಬೇಕಾಗಿತ್ತು. ಅಲ್ಲಿ ಎದುರಾಗುವಂತಹ ತೊಂದರೆಗಳಿಗೆ ನಾವು ತಯಾರಿಯನ್ನ ನಡೆಸಬೇಕಿತ್ತು. ಹಾಗಾಗಿ ಅರಣ್ಯದ ಇಂಚಿಂಚು ತಿಳಿದಿರುವ ಬಹಳಷ್ಟು ವರ್ಷಗಳಿಂದ ಇಲ್ಲೇ ನೆಲೆಸಿರುವ ವ್ಯಕ್ತಿಯೊಬ್ಬರನ್ನ ಕಂಡು ಈ ಅರಣ್ಯದ ರಹಸ್ಯವನ್ನ ತಿಳಿದುಕೊಳ್ಳೋಕೆ ಮುಂದಾದ್ವಿ. ಆಗ ಗೊತ್ತಾದದ್ದೇ ಈ ವಿಸ್ಮಯದ ಹಿಂದೆ ಒಂದು ದೇವಿ ಶಕ್ತಿ, ಅರಣ್ಯ, ಹುಲಿ ಮತ್ತು ಬೆಳಕಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಯೊಂದು ಇದೆ ಅಂತ. मैं उसको हमेशा स्पिरिट का ही दर्जा देता हूँ, क्योंकि जब आप नरेशन सुनेंगे लोगों का जिन्होंने इनकाउंटर किया है या जिन्होंने नहीं भी किया है, तो आप उनसे पूछेंगे बाघ कितना बड़ा, तो बाघ इतना बड़ा है, मतलब वो ऐसे, वो कभी फीट में या इसमें उसको बांधेंगे नहीं, उस दायरे में नहीं बांधेंगे। और साइमल्टेनियसली वो आपसे ये भी कहेंगे कि वो इतना बड़ा है पर वो एक पेड़ की इतनी पतली शाखा पे वो छिप के आपको स्टॉक करता है। वो एक ऐसा स्पिरिट जिसके रियलिटी के साथ यहाँ पे लोग जीते हैं। ರಾಜೇಶ್ ಎನ್ನುವ ಈ ವ್ಯಕ್ತಿಯನ್ನ ನಾವು ಭೇಟಿ ಮಾಡಿದ್ದೆ ಆ ಬೆಳಕಿನ ಬಗ್ಗೆ ತಿಳಿಯೋಕೆ. ಆದರೆ ರಾಜೇಶ್ಗೂ ಕೂಡ ಈ ಬೆಳಕು ಒಂದು ವಿಸ್ಮಯಕಾರಿ ಒಗಟಾಗಿ ಉಳಿದ್ಬಿಟ್ಟಿತ್ತು. मैं जब वहाँ बांध पे बैठता हूँ तो कभी कभार मुझे एक हेलो दिखाई देता है, ग्रीनिश हेलो दिखाई देता है जंगल के ऊपर। और मैंने बहुत बार इस बारे में सोचा है और बात भी की गांव वालों से कि ये लाइट कहाँ से आ रहा है। तो उनके पास कोई तसल्लीदायक कोई वो नहीं होता एक्सप्लेनेशन, क्योंकि जिस जगह से वो लाइट आ रही होती है वहाँ पे कोई लाइट सोर्स नहीं है और वो शिफ्ट होता है, लेकिन एट अ टाइम शिफ्ट नहीं होता है। मैंने उसको कभी इस तरफ देखा है और कभी इस तरफ देखा है। तो इस तरफ जब मैं देखता हूँ तो मैं सोचता हूँ अच्छा यहाँ गोसाबा आइलैंड है तो शायद यहाँ पे वहाँ की रोशनी होगी, लेकिन अब जब आपने इस पे रोशनी डाली है, इस रोशनी पे, तो मुझे लगता है कि हाँ ये कुछ हो सकता है, ये फेनोमेनन जिसके बारे में नहीं पता है हमें ज़्यादा कुछ। ಇಲ್ಲಿರುವ ದೇವಿಯ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಈ ದೇವಿಯ ಹೆಸರು ಬೋನೋ ಬೀಬಿ ಎಂದು. ಇಲ್ಲಿರುವ ಸ್ಥಳೀಯರು ಹೇಳುವ ಹಾಗೆ ಬೋನೋ ಬೀಬಿಯ ಆಶೀರ್ವಾದದ ನಂತರವೇ ಜನರು ಇಲ್ಲಿಯ ಕಾಡಿನೊಳಗೆ ನಡೆದು ಹೋಗ್ತಾರಂತೆ. ಬೋನೋ ಬೀಬಿಗೂ ಇಲ್ಲಿರುವ ಕಾಡಿಗೂ ಮತ್ತು ಇಲ್ಲಿರುವ ಹೆಬ್ಬುಲಿಗಳಿಗೂ ಸಂಬಂಧಿಸಿದಂತಹ ವಿಸ್ಮಯಕಾರಿ ಕಥೆಯೊಂದಿದೆಯಂತೆ. ಹಾಗಾದ್ರೆ ಎಲ್ಲಿರುವ ಬೋನೋ ಬೀಬಿ ದೇವಿಗೂ ಎಲ್ಲಿರುವ ಹೆಬ್ಬುಲಿಗಳಿಗೂ ಮತ್ತು ಆ ಕಾಡಿಗೂ ಸಂಬಂಧಿಸಿದ ಕತೆ ಏನು? ನಿಜಕ್ಕೂ ಇಲ್ಲಿರುವ ಆ ವಿಸ್ಮಯಕಾರಿ ಬೆಳಕು ದೈವಿ ಶಕ್ತಿಯ ಅಥವಾ ದೆವ್ವದ ಚಮತ್ಕಾರನ? ನೋಡೋಣ. ಎಲ್ಲರೂ ಹೇಳುವ ಹಾಗೆ ದೈವಿ ಶಕ್ತಿ ಇರುವಂತಹ ಬೆಳಕ. ಅಲ್ಲೇನಾದ್ರೂ ಪ್ರೇತಗಳ ಅಸ್ತಿತ್ವ ಇದೆಯಾ?
ಇದನ್ನ ತನಿಖೆ ಮಾಡೋಕೆ ಪ್ಯಾರಾನಾರ್ಮಲ್ ತಂಡದೊಂದಿಗೆ ಮತ್ತೊಮ್ಮೆ ಆ ದ್ವೀಪಕ್ಕೆ ಹೋದೆವು. ಇಲ್ಲಿನ ಸ್ಥಳೀಯರು ಬೋನೋ ಬಿಬಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಕಾಡಿನೊಳಗೆ ಹೋಗಿ ಜೇನು ತಂದು ಬಳಸ್ತಾರೆ ಮತ್ತು ಕಾಡಿನಲ್ಲಿ ಯಾವುದೇ ವಸ್ತುಗಳನ್ನು ತರಲು ಹೋದರೆ ದೇವಿಗೆ ಪೂಜೆ ಸಲ್ಲಿಸದೆ ಯಾರೂ ಹೊರಡೋದಿಲ್ಲ. ಹಾಗಾದ್ರೆ ಬೋನೋ ಬಿಬಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹೀಗಿತ್ತು ನೋಡಿ. तो लेजेंड ये है कि बोनो बीबी के पिताजी अरब में कहीं थे, राजा थे, उनको सपना आया था, वो भी स्पिरिटेड बीइंग थे, उनको सपना आया था कि सुंदरबन नाम की एक जगह में, जो कि पता नहीं कितना दूर है अरब से, यहाँ पे बाघ जो है इंसानों को सता रहा है. तो बोनो बीबी फिर आई, उनके साथ आए शाह जोंगली जो उनके भाई थे. इन दोनों को भेजा गया यहाँ पे काफ़ी उन दोनों के बीच में द्वंद्व हुआ और बाद में दक्षिण राय जो है वो टाइगर, मेटाफोरिकली वो समझ लिए दक्षिण राय का उनका कैरेक्टर है, उसके संग में बोनो बीबी और शाह जंगली की लड़ाई हुई. बाद में ये बॉर्डर बांटा गया कि बाघ जो है वो गांव के तरफ नहीं आएगा और गांव वाले जंगल के तरफ नहीं जाएंगे. जब भी ये ब्रीच होगा तो एक्सीडेंट होगा, तो उसके लिए दोनों एक दायित्व नहीं है, जो जाएगा वही रिस्पॉन्सिबल है उसके लिए. ಸೂರ್ಯ ಮುಳುಗಲಾರಂಭಿಸಿದ್ದ. ನಾವು ಕಾಡಿನೊಳಗೆ ಹೋಗೋಕೆ ತಯಾರಿ ನಡೆಸಿದ್ವಿ. ಅಲ್ಲಿಂದ ಹೊರಟ ನಮಗೆ ಕಾಡು ಕೈ ಬೀಸಿ ಕರಿತಾ ಇತ್ತು. ಹಗಲಿಗೂ ರಾತ್ರಿಗೂ ಆ ಕಾಡು ತುಂಬಾ ವಿಭಿನ್ನವಾಗಿತ್ತು. ವಿಚಿತ್ರವಾದ ನಿಶ್ಶಬ್ದ ನಮ್ಮೆಲ್ಲರಲ್ಲೂ ಜೀವಭಯ ಮನೆ ಮಾಡಿತ್ತು. ಆದರೂ ಕೂಡ ಅಲ್ಲಿನ ಸ್ಥಳೀಯರ ಸಹಾಯದಿಂದ ಆ ಸ್ಥಳವನ್ನೇನೋ ತಲುಪಿದ್ವಿ. यहाँ तो सबसे पहले सबसे खतरनाक जानवर जो है वो है रॉयल बंगाल टाइगर, जो कि सब स्पीशीज मिला के भी अगर आप उनकी ताकत की बात करें तो सबसे खतरनाक हमारा रॉयल बंगाल टाइगर कहलाया जाता है. वो खतरनाक इस कदर है कि वो पानी से भी जंप कर सकते हैं. हम जैसे बोट बार बार इधर उधर देख रहे हैं, बार बार आप नजर दौड़ा रहे हैं इधर उधर इधर उधर इधर उधर, तो उनका कुछ अंदाजा नहीं लगाया जा सकता. और अगर हम पानी में भी गिरे तो यहाँ बड़े बड़े मगरमच्छ है जो कि हमसे भी हाइट में बड़े और मोटे तगड़े हैं. अच्छा, तो यही है कि हमें उनको नजर में रखना होगा और अपना काम भी निकालना होगा एट द सेम टाइम. ರಾತ್ರಿಯ ಸಮಯ ಆ ಕಾಡು ಇನ್ನಷ್ಟು ಭಯ ಹುಟ್ಟಿಸ್ತಿತ್ತು. ಮರದ ಟೊಂಗಿಗೆ ಸಿಕ್ಕಿ ನಾವು ಬೀಳಬಹುದಿತ್ತು. ಅಂತಹ ಕಗ್ಗತ್ತಲಲ್ಲಿ ನಾವು ಆ ಕಾಡಿನೊಳಗೆ ಹೋದ್ವಿ. ಅಲ್ಲಿ ಕಾಣುವ ಬೆಳಕು ತುಂಬಾ ಚಿಕ್ಕದಂತೆ. ಕ್ಯಾಮರಾದಲ್ಲೂ ಸೆರೆ ಹಿಡಿಯೋದು ಕಷ್ಟ ಅಂತೆ. ಬಹಳಷ್ಟು ಸಲ ನಮ್ಮ ಕ್ಯಾಮರಾ ಲೈಟನ್ನು ಆಫ್ ಮಾಡಬೇಕಾಯ್ತು. ಇನ್ನೇನು ನಾವು ನಿರಾಶೆಯಿಂದ ವಾಪಸ್ಸಾಗಲು ನಿರ್ಧರಿಸಿ ಕೊನೆಯದೊಂದು ಬಾರಿ ಟ್ರೈ ಮಾಡೋಣ ಅಂತ ಕ್ಯಾಮರಾದ ಲೈಟನ್ನು ಆರಿಸಿದ್ವಿ. ಆಗ ನಮಗೊಂದು ಮಂದವಾದ ಬೆಳಕು ಕಾಣಿಸ್ತು. ಅದನ್ನ ಹಿಂಬಾಲಿಸಿ ಅಲ್ಲಿರುವ ಒಂದು ದಡದ ಮೇಲೆ ಇಳಿದ್ವಿ. ಹಗಲಿನಲ್ಲಿ ಪಟ್ಟ ಕಷ್ಟ ನಮ್ಮ ನೆನಪಿನಿಂದ ಮಾಸಿರಲಿಲ್ಲ. ಅದು ಕೂಡ ಆ ಬೆಳಕನ್ನ ಹಿಂಬಾಲಿಸುವ ಆತುರದಲ್ಲಿ ಮತ್ತದೇ ಜೌಗು ಪ್ರದೇಶದಲ್ಲಿ ಕಾಲಿರಿಸಿದ್ವಿ. ಬಹಳಷ್ಟು ದೂರ ನಡೆದು ಹೋದ್ವಿ. ಆದರೆ ಅಷ್ಟೊತ್ತಿಗೆ ಆ ಬೆಳಕು ಮಾಯವಾಗಿಬಿಟ್ಟಿತ್ತು. ಅಲ್ಲಿ ಹುಲಿಯ ಬಗ್ಗೆ ತಿಳಿದ ನಮಗೆ ಇನ್ನೂ ಮುಂದೆ ಹೋಗೋಕೆ ಧೈರ್ಯ ಬರಲಿಲ್ಲ. ಹಾಗಾಗಿ ಅಲ್ಲಿಂದ ಕಾಲ್ಕಿತ್ವಿ. 4 ದಿನಗಳು ಆ ಬೆಳಕಿನ ಹಿಂದೆ ಬಿದ್ದ ನಮ್ಮ ತಂಡ 4ನೇ ದಿನ ಪ್ಯಾರಾನಾರ್ಮಲ್ ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಅವರ ಬಳಿಯಿದ್ದ ಆಧುನಿಕ ಉಪಕರಣಗಳ ಸಹಾಯದಿಂದ ಅಲ್ಲಿರುವ ಶಕ್ತಿಯನ್ನ ಗ್ರಹಿಸುವ ಪ್ರಯತ್ನಕ್ಕೂ ಮುಂದಾದ್ವಿ. लाइंस है, जैसे कि हम लाइंस बोलते हैं, जैसे कि जियोपैथिक स्ट्रेस है, माइनस IR है, ये होने से आपके कभी कभी दिमाग में भी कंफ्यूजन पैदा कर सकता है उस जगह स्पॉट पे आने पे. और दूसरी बात ये है कि वहाँ पे कुछ ऐसे लोकल फेनोमेना भी तैयार हो सकते हैं जो कि उस तरह की सिचुएशन माने उस लाइट के तरफ इंगित करते हो. ಬಹಳಷ್ಟು ಹೊತ್ತು ಪ್ಯಾರಾನಾರ್ಮಲ್ ತಂಡ ಇಲ್ಲಿ ಕಾಲ ಕಳೆದು ತನಿಖೆಯನ್ನು ಮಾಡಿತು. ಆದರೆ ಇವರು ಹೇಳೋ ಹಾಗೆ ಇಲ್ಲಿ ಇಂತಹ ನೆಗೆಟಿವ್ ಶಕ್ತಿ ಇರಬಹುದು. ಆದರೆ ಅದು ಖಚಿತಪಡಿಸಲಾಗಲಿಲ್ಲ. ನಂತರ ಅಲ್ಲಿನ ಫಾರೆಸ್ಟರ್ ಹುಲಿಗಳು ಹತ್ತಿರವಿದೆ ಎಂಬುದನ್ನು ಖಚಿತಪಡಿಸಿದ ನಂತರ ನಮ್ಮ ತಂಡ ಅಲ್ಲಿಂದ ಹೊರಟಿತ್ತು. ಮತ್ತೊಮ್ಮೆ ಅದೇ ದಿನ ರಾತ್ರಿ ಇದೇ ಪ್ಯಾರಾನಾರ್ಮಲ್ ತಂಡದೊಂದಿಗೆ ಮತ್ತೊಮ್ಮೆ ಕಾಡನ್ನು ಪ್ರವೇಶಿಸಿ ತನಿಖೆಗೂ ಮುಂದಾಯಿತು ನಮ್ಮ ತಂಡ. ಆಗಲೂ ಕೂಡ ಪ್ರೇತಾತ್ಮವಿರುವ ಯಾವುದೇ ಸುಳಿವು ನಮಗೆ ಸಿಗಲೇ ಇಲ್ಲ. ಒಟ್ಟಿನಲ್ಲಿ
ಪ್ರಕೃತಿಯ ವಿಸ್ಮಯಗಳನ್ನು ನಾವು ಗೆಲ್ಲಲು ಆಗೋದಿಲ್ಲ ಅನ್ನೋದನ್ನು ಸುಂದರ್ಬನ್ನ ಕಾಡು ಮತ್ತೊಮ್ಮೆ ಸಾಬೀತುಪಡಿಸಿತು. ಅಲ್ಲಿಂದ ನಾವು ದೆಹಲಿಗೆ ಬಂದು ವಿಜ್ಞಾನಿಯ ಬಳಿ ಇದನ್ನು ಪ್ರಸ್ತಾಪಿಸಿದಾಗ ಅವರು ಕೊಟ್ಟ ಉತ್ತರ ಹೀಗಿತ್ತು ನೋಡಿ. जो भी वाटर लॉक्ड एरिया होता है उसमें एक्युमुलेशन होता है मीथेन का, जितना भी ये है या पैडी फील्ड है, सबसे ज़्यादा इसीलिए कहते हैं पैडी फील्ड रिलीज करता है बिल्कुल मीथेन. तो लंबे वक्त तक वाटर स्टेगनेशन के बाद मीथेन का एक्युमुलेशन होता है जो फिर रिलीज होता है और वो वन ऑफ द मेजर ग्रीन हाउस गैसेस है. वो इन्वायरमेंट के लिए भी नुकसान पहुंचाता है, ग्लोबल वार्मिंग में सपोर्ट करता है. तो मार्शी एरिया मीथेन प्रोड्यूस करता है, ये फैक्ट है, राइट. सो देयरफॉर वहाँ पे मीथेन होता होगा, लेकिन साइंटिफिक अभी इसका पहलू उस ಕನ್ಕ್ಲೂಷನ್ ತಕ್ नहीं पहुंचा है. ವಿಜ್ಞಾನಿಗಳು ತಮ್ಮ ಜ್ಞಾನದ ಅನುಸಾರ ಬೆಳಕಿನ ಬಗ್ಗೆ ವಿವರಣೆ ಕೊಡಬಹುದಷ್ಟೇ. ಆದರೆ ಇಲ್ಲಿ ಈ ಬೆಳಕು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಯಾರೂ ಕೂಡ ಕಂಡುಹಿಡಿದಿಲ್ಲ. ನಮ್ಮ ತಂಡ ಅಲ್ಲಿಗೆ ಹೋಗುವ ಮುನ್ನ ಎಲ್ಲರೂ ಎಚ್ಚರಿಸಿದ್ರು, ಆ ಕಾಡು ಮನುಷ್ಯನನ್ನ ಸೋಲಿಸುತ್ತೆ ಅಂತ. ಅಂತೆಯೇ ಸುಂದರ್ಬನ್ ಕಾಡು ನಮ್ಮ ತಂಡವನ್ನ ಸೋಲಿಸಿತ್ತು ಅಂತ ಹೇಳಬಹುದು. ಆ ವಿಸ್ಮಯಕಾರಿ ಬೆಳಕು ಎಲ್ಲಿಂದ ಬರುತ್ತೆ ಅನ್ನೋದು ನಮಗೆ ಕಂಡು ಹಿಡಿಯೋಕೆ ಆಗಲಿಲ್ಲ. ಆದ್ರೆ ಅಲ್ಲಿ ಬೆಳಕು ಕಾಣಿಸಿದ್ದಂತೂ ನಿಜ. ಆದ್ರೆ ಆ ಬೆಳಕು ಎಲ್ಲಿಯದ್ದು, ಹೇಗೆ ಬರುತ್ತೆ, ಎಲ್ಲಿ ಹೋಗುತ್ತೆ ಅನ್ನೋದು ನಿಗೂಢವಾಗಿಯೇ ಉಳಿದು ಬಿಡ್ತು. ಇದಿಷ್ಟು ಈ ವಾರದ ಸತ್ಯ ಮಿಥ್ಯ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ.